ಫೆಬ್ರವರಿ 25, 2025 ಬೆಳಗ್ಗೆ 9 ಗಂಟೆಗೆ ಬೆಂಗಳೂರಿನ ನಾಗಪ್ಪ ಬ್ಲಾಕ್ನಲ್ಲಿರುವ ಶ್ರೀ ಅಂಗಲಾ ಪರಮೇಶ್ವರಿ ಸೇವಾ ಸಮಿತಿಯು ಮಹತ್ವದ ಕಾರ್ಯಕ್ರಮದೊಂದಿಗೆ ಮಹಾಶಿವರಾತ್ರಿಯನ್ನು ಆಚರಿಸಿತು. ಈ ಸಂದರ್ಭದಲ್ಲಿ ಶಿವನ ಆರಾಧನೆಯ ಸಂಕೇತವಾದ ಸಾಂಪ್ರದಾಯಿಕ ಆಚರಣೆಯಾದ ದೇವಾಲಯಕ್ಕೆ ಕಲಶ, ಪವಿತ್ರ ನೀರಿನ ಮಡಕೆಗಳು ಅರ್ಪಿಸುವಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡರು. ಈ ಕಾರ್ಯಕ್ರಮವು ದೇವಾಲಯದ 39ನೇ ವಾರ್ಷಿಕ ಹೂವಿನ ಕರಗ ಮತ್ತು 31ನೇ ಮಹಾಶಿವರಾತ್ರಿ ಮಹೋತ್ಸವದ ಭಾಗವಾಗಿತ್ತು. ಇದು ಫೆಬ್ರವರಿ 24, 2025 ಪ್ರಾರಂಭವಾಯಿತು ಮತ್ತು ಫೆಬ್ರವರಿ 28, 2025 ಮುಂದುವರಿಯಿತು. ಉತ್ಸವವು ಗಂಗೆ ಪೂಜೆ ಸೇರಿದಂತೆ ವಿವಿಧ ಆಚರಣೆಗಳನ್ನು ಒಳಗೊಂಡಿತ್ತು. ಅಂಗಳ ಪರಮೇಶ್ವರಿ ದೇವಸ್ಥಾನ ಅರ್ಚಂದ್ರ ಕಾಡು ಪಕ್ಕದಲ್ಲಿದೆ. ಅದು ಇವತ್ತು ಹಾಲು ಅಭಿಷೇಕ ನಡೀತಾ ಇದೆ. ನಾಳೆ ಅಮ್ಮಂದು ಕರಗ ಪೂಜೆ, ನಾಡ್ದು ಖಾಲಿ ವೇಷ ಅರ್ಚಂದ್ರ ಕಾಡಲ್ಲಿ ಇದು ನಡೀತಾ ಇದೆ. ಇದು ಎಷ್ಟು ಜನ ಕಳಸ ತಂದಿದ್ದಾರೆ? ಅವರು ತಗೊಂಡು 1000 ಜನ ತಗೊಂಡ್ಬರ್ತಿದ್ದಾರೆ. 1,500 ಜನ ಮೇಲೆ ತಗೊಂಡು ಬರ್ತಾರೆ. ಅಮ್ಮನ ಅಭಿಷೇಕ ಇವತ್ತು ಹಾಲು ಅಭಿಷೇಕ ಶಿವರಾತ್ರಿದು. ಅದು 1,500 ಜನ ಲಕ್ಷದ ಮೇಲೆ ತಗೊಂಡ್ಬರ್ತಾರೆ. 1,500 ಜನ ಬರ್ತಾ ಇದ್ದಾರೆ. ಅಮ್ಮಂದು ಹಾಲು ಅಭಿಷೇಕ ಇವತ್ತು ನಡೀತಾ ಇದೆ. ಸಾಯಂಕಾಲ ಅಮ್ಮಂದು ಅಲಂಕಾರ, ನಾಳೆ ಪೂಜೆ ಶಿವರಾತ್ರಿ, ನಾಡಿದ್ದು ಖಾಲಿ ವೇಷ, ಆಮೇಲೆ ಇದು ಅರ್ಚಂದ್ರ ಕಾಡಲ್ಲಿ ಇದು ಪೂಜೆ ನಡೀತದೆ. ಇದು ಶಿವರಾತ್ರಿ ವಿಶೇಷವಾಗಿ ಮಾಡೋದಾ ಇಲ್ಲ ವರ್ಷ ಇಲ್ಲ ವರ್ಷ ಶಿವರಾತ್ರಿ ನನಗೆ ಅಮ್ಮಂದು ಜಾತ್ರೆ. ಅಮ್ಮನ ಜಾತ್ರೆ ಶಿವರಾತ್ರಿ ಮಾತ್ರ. ಇದರಿಂದ ಏನೇನು ಭಕ್ತಾದಿಗಳಿಗೆ ಏನೇನು ಅನುಕೂಲ ಆಗುತ್ತೆ? ಎಲ್ಲ ಚೆನ್ನಾಗಾಗುತ್ತೆ. ಅಮ್ಮನ ಯಾವ್ದು ಬೇಡ್ಕೊಂತೀವೋ ಅದು ಚೆನ್ನಾಗಾಗುತ್ತೆ.
ಹಾಂ 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 ಅಮ್ಮನ ಹತ್ರ ಶಕ್ತಿ ಇದೆ. ಹಾ. ನಾವ್ ಏನ್ ಬೇಡ್ಕೊಂತೀವೋ ಅದು ನಡ್ಸ್ಕೊಡ್ತಾಳೆ ಅಮ್ಮ. ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾಳೆ. ಈ ಇದು ಸ್ಮಶಾನದಲ್ಲಿ ಮಾಡೋದು ಅಂತ ಹೇಳಿದ್ರಲ್ಲ, ಹಾ. ಅದು ಏನಕ್ಕಾಗಿ ಮಾಡೋದು, ಏನು ವಿಶೇಷ? ಅದು ಆ ಅಮ್ಮಂದು ಇದು ಸೂರ ಸಂಬಾರ ಅಂತ ಇದೆ, ಅದಕ್ಕೆ ಅದು ಮಾಡೋದು. ಹಾಂ 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 ಅಮ್ಮ ಇದು ಬರೆದು ಬಿಟ್ಟು ಸುದೋಷ ಅದು ಮಾಡೋದು. ಓಕೆ ಓಕೆ ಕಾವು ಕೊಟ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ.